ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ನಿಮ್ಮ ದೊಡ್ಡ ಗುಣ. ಆದರೂ ನಾಳೆ ದಿವಸ ಏನು ಕೊಡದೆ ತನ್ನ ತಂಗಿನ ಗಂಡನ ಮನೆಗೆ ಕಳಿಸ್ಬಿಟ್ಟ ಅಂತ ನನ್ನ ಅಳಿಯ ಶಿವ ಮೇಲೆ ಆಪಾದನೆ ಬರಬಾರ್ದು ನೋಡಿ, ಅದಕ್ಕೆ ಕೇಳಿ. ಏನು ಬೇಕಿದ್ರು ಕೇಳಿ, ನಮ್ಮ ಶಿವ ಎಲ್ಲ ಮಾಡಿಕೊಡ್ತಾನೆ. ಏನು ಶಿವ? ನೀನೇನು ಚಿಂತೆ ಮಾಡಬೇಡ ಕಣೋ, ನಾನೆಲ್ಲ ನೋಡ್ಕೊತೀನಿ. ಅಯ್ಯೋ ಮಾವ, ಅದು ನಿಮ್ ದೊಡ್ಡ ಗುಣ. ಆದ್ರೆ ನಾನು ನನ್ನ ತಂಗಿರ ಮದ್ವೆ ಅಂತ ಹೊಸಿ ಕೂಡಿಟ್ಟಿವಿ, ಅದರಲ್ಲಿ ಈಗ ತೂಗಿಸ್ಕೊಂಡು ಹೋಗ್ಬೋದು. ಮಾವ, ಬೇರೇನು ಬೇಕಾಗಲ್ಲ, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು. ಶಿವ, ಅಪ್ಪನ ಆಶೀರ್ವಾದ ನಿನ್ನ ಯಾಕೆ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ಅವ್ರಿಗೇನು ಬೇಕು ಅಂತ ಎಲ್ರ ಮುಂದೆ ಓಪನ್ ಆಗಿ ಕೇಳ್ಬಿಟ್ರೆ ಎಲ್ರಿಗೂ ನಿರಾಳ ಅಷ್ಟೇಯ. ಚೇಚೆ, ಖಂಡಿತ ಇಲ್ಲ ಸರ್. ನಮಗೆ ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು, ಬೇರೆ ಏನೂ ಬೇಕಿಲ್ಲ. ದೊಡ್ಡವರೆಲ್ಲ ಇಲ್ಲೇ ಅವರೇ, ನೀವೆಲ್ಲ ಏನಂತೀರೋ ಅದೇ ನನ್ನ ಮಾತು. ಎಲ್ಲ ಸುಲಭವಾಗಿ ಆಗೋಯ್ತಲ್ಲ ಶಿವು. ಇನ್ನೇನು ಮದುವೆ ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ ಹೇಳ್ಬಿಡಿ. ಆದಷ್ಟು ಬೇಗ ಇಟ್ಕೊಂಡ್ರೆ ಒಳ್ಳೇದು ಅಲ್ವಪ್ಪ? ಕುದುರೆ ಮ್ಯಾಗಲ್ಲ, ಚಿರತೆ ಮ್ಯಾಗೆ ಬಂದವ್ರೆ. ಸರಿ ಶಾಸ್ತ್ರಿಗಳೇ, ನೋಡಿ ಮುಹೂರ್ತ. ಏನಿಲ್ಲ ಅಂದ್ರೂ ಮದುವೆಗೆ ಒಂದು 20 ದಿವಸ ತಯಾರಿಗೆ ಬೇಕಾಗುತ್ತೆ. ಆಸ್ಪಾಸ್ನಲ್ಲೇ ಒಂದು ಒಳ್ಳೆ ಮುಹೂರ್ತ ಹುಡುಕೊಟ್ಬಿಡಿ. ಸರಿ ಯಜಮಾನ್ರೆ. ಯಜಮಾನ್ರೆ, ಸಂಕ್ರಾಂತಿ ಕಳೆದ ಒಂದು ವಾರಕ್ಕೆ ಒಳ್ಳೆ ಮುಹೂರ್ತ ಇದೆ. ದೇವ್ರು ಕೊಟ್ರೆ ಹೆಂಗ್ ಒತ್ಕೊಂಬರ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡು. ನಮ್ಮ ರಶ್ಮಿಗೆ ಯಾವ ಅಡೆತಡೆನೂ ಇಲ್ಲದೆ ಎಲ್ಲ ಎಷ್ಟು ಬೇಗನೆ ಆಗ್ತಾ ಇತ್ತು ನೋಡು. ಅವಳಿಗೆ ಎಲ್ಲಾನು ಬೇಗನೆ ಆಗುತ್ತೆ. ನನಗೆ ಅವಮಾನ ಮಾಡಿರೋ ಅವಳಿಗೆ ವಾಪಸ್ ಅವಮಾನನೂ ಅಷ್ಟೇ ಬೇಗ ಆಗತ್ತೆ. ಶಿವಣ್ಣವರೇ, ಎಲ್ಲರೂ ಒಪ್ಪಿದ್ದೀರಾ, ಖುಷಿಯಾಗಿದ್ದೀರಾ ಅಂದಮೇಲೆ ಲಗ್ನ ಪತ್ರಿಕೆ ಬರೆದ್ಬಿಡ್ಲಾ? ಕೇಳೋದೇನು ಶಾಸ್ತ್ರಿಗಳೇ, ಬರೆದ್ಬಿಡಿ. ಏನು ಶಿವ? ನೀವು ಹೇಳ್ದಂಗೆ ಆಗ್ಲಿ ಮಾವ. ಶಾಸ್ತ್ರಿಗಳೇ, ಬರೆದ್ಬಿಡಿ. ಅವ್ರು ಬರೀತಾರೆ ರೀ, ಆದ್ರೆ ಮದ್ವೆ ಹುಡುಗಂಗೆ ಸಮಾಧಾನ ಇಲ್ವಲ್ಲ. ಅವ್ರ ಅಣ್ಣ ಅವನಲ್ಲ ಶಿವ, ಅವನ ತವ ವರದಕ್ಷಿಣೆ ಕೇಳಬೇಕು. 10 ಲಕ್ಷ ಕೇಳ, 100 ಗ್ರಾಮ್ ಬಂಗಾರ ಕೇಳು. ಅಂದ್ರೆ ಹುಡ್ಗಿನ ನೋಡ್ದೆ ಸಮಾಧಾನ ಇಲ್ವಲ್ಲ, ಅದಕ್ಕೆ ರಶ್ಮಿನೂ ಕರೆಸ್ಬಿಡೋಣ ಅಂತ ಹೇಳ್ದೆ ಅಷ್ಟೆ. ಹೌದೌದು, ಗಂಡು ಹೆಣ್ಣನ್ನ ಕರೆಸಿ ಇಲ್ಲಿ ಕೂರಿಸಿ. ಯಾವುದೇ ನಿರೀಕ್ಷೆ ಇಲ್ಲದೆ ನಡೀತಾ ಇರೋ ಮೊದಲನೇ ನಿಶ್ಚಿತಾರ್ಥ ಇದು. ಎಲ್ಲ ನಮ್ಮ ಶಿವ ಅದೃಷ್ಟ. ರಾಣಿ, ರತ್ನ, ಪಾರು, ನೀವು ಹೋಗಿ ರಶ್ಮಿನ್ ಕರ್ಕೊಂಡ್ ಬಂದ್ಬಿಡಿ. ಸರಿ ಗುಂಡಕ್ಕ, ನಿಮ್ ಹುಡುಗ ನಿನ್ನ ನೋಡ್ಬೇಕು ಅಂತ ಕಾದಿದ್ದು ರೂಮ್ ಕಡೆ ತಿರುಗಿ ನೋಡ್ತಿದಾರೆ. ಪಾಪ ಎಷ್ಟು ಕತ್ ನೋವು ಬಂತೋ ಏನೋ. ನಿಮ್ ಭಾವಂಗೆ ಹುಡುಗ ಅಂತ್ಯಾ? ಅಣ್ಣಂಗೆ ಹೇಳ? ಭಾವ ಹುಡುಗ ಅಲ್ವಾ ಅಕ್ಕ? ಏನ್ ಹೇಳ್ತೋಳೆ? ಚೋಟು,
ಸಾಕು ಕಾಲು ಎಳ್ದಿತ್ತು, ಬನ್ನಿ ಹೋಗೋಣ. ಶಾಸ್ತ್ರಿಗಳೇ, ಬರೆದ್ರ ಪತ್ರಿಕೆನ? ಆಯ್ತು ಯಜಮಾನ್ರೆ, ಹುಡುಗ ಹುಡುಗಿನ ಕೂರಿಸ್ಬಿಟ್ರೆ ಲಗ್ನ ಪತ್ರಿಕೆ ಓದ್ಬಿಡ್ತೀನಿ. ಹಾ ಕೂರಿಸ್ತೀವಿ ಶಾಸ್ತ್ರಿಗಳೇ. ಪ್ರಶಾಂತ್ ಅವರೇ ಬನ್ನಿ, ನೀವು ಕೂತ್ಕೊಳ್ಳಿ. ಗುಂಡು ಕೂತ್ಕೊ ಬಾರವ. ಗುಂಡು, ಕಣ್ಣೆದುರುಗಡೆ ನಿನ್ನ ಗುಂಡು ಅಂತ ಕರೆದ್ಬಿಟ್ಟೆ, ತೆಪ್ಪಾಯ್ತು ಕಣವ. ಹೋಗೋಣ, ನಂಗೆ ನಾಚಿಕೆ ಆಗತ್ತೆ. ಕೂತ್ಕೊ ಬಾ. ಶಾಸ್ತ್ರಿಗಳೇ, ಓದಿ ಲಗ್ನ ಪತ್ರಿಕೆ. ಸ್ವಸ್ತಿ ಶ್ರೀ ಶಾಲಿವಾನಸಿಕೆ 1946ನೇ ಕ್ರೋಧಿ ನಾಮ ಸಂವತ್ಸರೆ ಕೃಷ್ಣ ಪಕ್ಷ ದಿನಾಂಕ 21ನೇ ತಾರೀಕು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮಾರಿಗುಡಿಯಲ್ಲಿ ಚಿರಂಜೀವಿ ಸೌಭಾಗ್ಯವತಿ ರಶ್ಮಿ ಹಾಗೂ ಚಿರಂಜೀವಿ ರಾಜಕುಮಾರ ಪ್ರಶಾಂತ ಇಬ್ಬರ ವಿವಾಹವನ್ನ ಏರ್ಪಡಿಸಲಾಗಿದೆ. ಹಾಗೂ ಇಂದು ಮಾರಿಗುಡಿಯ ಶಿವಣ್ಣನವರ ಮನೆಯಲ್ಲಿ ಗ್ರಾಮಸ್ಥರು ಹಾಗೂ ಬಂಧು ಬಳಗದ ಸಮ್ಮುಖದಲ್ಲಿ ಎರಡನೇ ತಂಗಿ ರಶ್ಮಿಯ ನಿಶ್ಚಿತಾರ್ಥವನ್ನ ನೆರವೇರಿಸುತ್ತಿದ್ದಾರೆ. ಒಬ್ರಿಗೊಬ್ರು ಆಹಾರ ಬದಲಾಯಿಸ್ಕೊಳ್ಳಿ. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪರ್ಶ್ಯಮಾದ್ರಿತ್ರಾ ಶಿರೈರಂಗೈಃ ಸುಸಂಸ್ನೋಭಿಃ ವಿಷೇಮ ದೇವ ಇದಂ ವಿದಾಯುಃ. ಓಂ ಸದ್ಯೋ ಜಾತಂ ಪ್ರವಧ್ಯಾಮಿ ಸದ್ಯೋ ಜಾತಾಯ ವೈ ತಪೋ ನಮೋ ಭವೆ ಭವೆ ನಾತಿ ಭವೆ ಭೋತ್ಸವಾನಂ ಭವದ್ಭವಾಯಿರ್ಭಃ. ತಗೊಳ್ಳಿ, ಇಬ್ರು ಬಾಯಿ ಸಿಹಿ ಮಾಡ್ಕೊಳ್ಳಿ. ನಿಶ್ಚಿತಾರ್ಥ ಆದರೆ ಶಿವಗೂ ಧೈರ್ಯ ಬರುತ್ತೆ. ಆಗ ಸಮಯ ನೋಡಿ ವರದಕ್ಷಿಣೆ ಕೇಳಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.